ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ತುಂಬಿ ಫ್ರೈ ಮಾಡಬೇಕದೇನು ರೀ. ನಾ ತುಂಬಿ ಹಾಗಲಕಾಯಿ ಮೊದಲು ಫ್ರೈ ಮಾಡಿ ಆನಂತರ ತುಂಬ್ತೇನೆ ರೀ. ಈ ಥರ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಇವೆಲ್ಲನೂ ನಾ ಈ ಥರ ಕಟ್ ಮಾಡ್ಕೊಂಡು ಬೀಜ ಎಲ್ಲ ತೆಗೆದು ಹಿಂಗೆ ಇಟ್ಕೊಂಡೇನಿ ರೀ. ಈಗ ಫ್ರೈ ಮಾಡ್ತೇನೆ ನೋಡಿರಿ. ಇವಾಗ ಪೂರ ಬ್ರೌನ್ ಬ್ಲ್ಯಾಕ್ ಆಗೋಷ್ಟಕ್ಕೆ ಫ್ರೈ ಮಾಡ್ಕೊಳ್ಳೋದು ನೋಡಿರಿ. ಈ ಥರ ಫ್ರೈ ಆಗ್ತಾವ್ರಿ. ಜಾಸ್ತಿ ಹೈ ಫ್ಲೇಮು ಇಲ್ಲ, ಜಾಸ್ತಿ ಸ್ಲೋನೂ ಇಲ್ಲ, ಮೀಡಿಯಮ್ದಾಗಿ ಇಟ್ಕೋರಿ ಗ್ಯಾಸ. ಒಂದು ಸ್ವಲ್ಪ ಟೈಮ್ ಹತ್ತೈತೆ ರೀ, ಆದ್ರೂ ಚಲೋ ಇರ್ತಾವೆ. ಇಲ್ಲಿ ಈ ಥರ ಮಾಡೀನಿ ನೋಡಿರಿ. ಇವು ಕುರುಕುರು ಹಿಂಗೆ ಆಗ್ತಾವ್ರಿ. ತಣ್ಣಗಾದ ನಂತರ ಇದ್ರೊಳಗೆ ಮಸಾಲೆ ಸೆಪ್ರೇಟ್ ತಯಾರು ಮಾಡ್ಕೊಂಡು ಅದನ್ನು ಇದ್ರೊಳಗೆ ತುಂಬ್ಕೋಬೇಕ್ರಿ. ಇದು ಎಣ್ಣೆ ಹಿಂಗೆ ಬಸಿಯಾಕಿ ಇಡೋದ್ರಿ. ಮತ್ತು ಹಿಂಗೆ ಮಾಡಿ ಇಟ್ಕೊಂಡ್ರೆ ಒಂದು 2 ದಿವಸ ಅಗದಿ ಕರಿ ಅಂದ್ರೆ ಕುರುಕುರುವಾಗಿ ಫ್ರೈ ಮಾಡ್ಕೊಂಡ್ರೆ ರೀ 2-3 ದಿವಸ ಇಟ್ರೂ ಟ್ರೈನ್ಯಾಗದು ಹೋಗುವಾಗ ಸಫರ್ಕದು ಚಲೋ ಇರ್ತೈತೆ ರೀ. 2-3 ದಿವಸ ಕೆಡೋದಿಲ್ಲ ಇವ. ಇಲ್ಲ ಈ ಸದ್ಯ ತಿನ್ನಾರ್ದಿ ಅಂದ್ರೆ ಅಷ್ಟು ಸ್ವಲ್ಪ ಮೀಡಿಯಮ್ ಫ್ರೈ ಮಾಡ್ಕೊಂಡ್ರೆ ಭೀ ನಡಿತೈತೆ ರೀ. ಅದ್ರ ಸಫರ್ಕದು 2 ದಿವಸದು ನಾವು ರೀ ಟ್ರೈನ್ಯಾಗ ಹೋಗುವಾಗದು ಈ ಥರ ಫ್ರೈ ಮಾಡ್ಕೊಂಡು ಕರೆಲ್ಲ ಬರುವ ಅಂತಾರೆ ರೀ. ಇದನ್ನು ಚಲೋ ಇರ್ತೈತಿ. ನಾವು ಈ ಥರ ಮಾಡ್ತೀವಿ. ನೀವು ಈ ಥರ ಎಲ್ಲ ಫ್ರೈ ಮಾಡ್ಕೊರಿ. ಫ್ರೆಂಡ್ಸ್, ಹಾಗಲಕಾಯಿ ಹುರ್ಕೊಂಡದಕ್ಕೆ ತುಂಬಾಕ ಅದ್ರೊಳಗಿಂದ ಮಸಾಲೆ ತಯಾರು ಮಾಡಾಕ್ರಿ. 1 ಸ್ಪೂನ್ ಎಣ್ಣೆ ಸಾಕ್ರಿ. ಭಾಳ ಜಾಸ್ತಿ ಎಣ್ಣೆ ಹತ್ತೋದಿಲ್ಲ ರೀ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ. ನಾ ಇಷ್ಟು ದೊಡ್ಡ ಸೈಜ್ದು 2 ಈರುಳ್ಳಿ ಕಟ್ ಮಾಡ್ಕೊಂಡೇನಿ ರೀ. ಈರುಳ್ಳಿ ಜಾಸ್ತಿ ಬೇಕು ರೀ ಉಳ್ಳಾಗಡ್ಡಿ, ಅದ್ರ ಸಲುವಾಗಿ ಕಟ್ ಮಾಡ್ಕೊಂಡೇನಿ ರೀ ಇಷ್ಟ. ಈಗ ಇದನ್ನ ಹಾಕೊಂಡು ನೋಡಿರಿ. ಈಗ ಕೆಂಪಾಗೋಷ್ಟು ಮಟ್ಟ ಹುರಿಬೇಕು. ಇದನ್ನ ಫ್ರೈ ಮಾಡ್ಕೋಬೇಕು ರೀ. ಪೂರ ರೆಡ್ ಕಲರ್ ಬರ್ಬೇಕು ರೀ. ಪೂರ ಫ್ರೈ ಆಗ್ಬೇಕು ರೀ. ಒಂದು ಫುಲ್ ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ಫುಲ್ ಫ್ರೈ ಮಾಡ್ಕೊಂಡು ಇದ್ರಿ. ಶುಂಠಿ, ಜೀರಿಗೆ, ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡೀನಿ ರೀ. ಅದೊಂದು ಸ್ವಲ್ಪ ಮಿಕ್ಸ್ ಮಾಡೋದ್ರಿ. ಸ್ಟಾರ್ಟಿಂಗ್ ಹಾಕಿದ್ರೆ ಎಲ್ಲ ಹೊತ್ತಿ ಬಿಡ್ತೈತೆ ರೀ. ಇವು ಇನ್ನೂ ಫ್ರೈ ಮಾಡ್ಬೇಕು ರೀ ಕೆಂಪಾಗೋಸ್ತಕ್ಕ. ಅದ್ರ ಸಲುವಾಗಿ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ ರೀ. ಪೇಸ್ಟು ಹಾಕ್ಕೊಳ್ಬೋದು. ನಾ ಕುಟ್ಟಿ ಹಾಕ್ಕೊಂಡೇನಿ ರೀ. ಹಿಂಗೆ ಪೂರ ರೇಟ್ ಆದ ನಂತರ ರೀ ಇನ್ನು ಗರಂ ಮಸಾಲ, ಧನಿಯಾ ಪೌಡರ್ ಆ್ಯಡ್ ಮಾಡ್ತೀನಿ ನೋಡಿರಿ. ಇದನ್ನಾಗೈತಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತೇನೆ ರೀ. ಒಂದು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು 1/4 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ರೀ, ಒಂದು 1/4 ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರ್, 1 ಸ್ಪೂನ್ ಖಾರದ ಪುಡಿ ರೀ. ಇಷ್ಟೆಲ್ಲ ಹಾಕ್ಕೊಂಡು ಇದನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊತಂದ್ರೆ ನೋಡಿರಿ. ಈ ಥರ ಎಲ್ಲ ಫ್ರೈ ಆಗೈತ್ರಿ ಮಸಾಲ. ಇನ್ನು ಲಾಸ್ಟಕ್ಕೆ ಶೇಂಗಾ ಕಾಳು ಹುರ್ಕೊಂಡು ಪೌಡರ್ ಮಾಡ್ಕೊಂಡೇನಿ, ಮಿಕ್ಸಿಗೆ ಹಾಕ್ಕೊಂಡೀನಿ. ಅದ್ರ ಪೌಡರ್ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೇನೆ ನೋಡಿರಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕ್ರಿ. ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ದ್ರಿ. ಅಂದರೆ ಎಣ್ಣೆ ಇರ್ಲಾರ್ದಂಗೆ ಅದು ಉದುರಾಗಿ ಡ್ರೈ ಇರ್ಬೇಕ್ರಿ. ಅಷ್ಟು ಕನ್ಸಿಸ್ಟೆಂಟಿ ಬರೆಸ್ತಕ್ಕಾರಿ ಈಗ ಶೇಂಗಾ ಪೌಡರ್ ಹಾಕ್ಕೊಳ್ಳೋದ್ರಿ. ನಂತರ ಇನ್ನು ಲಾಸ್ಟಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಸಕ್ರೆ ಆ್ಯಡ್ ಮಾಡ್ತೇನೆ ರೀ. ಇದು ನೋಡಿರಿ, ಒಂದು ಅರ್ಧ ಸ್ಪೂನ ಸಕ್ರೆ ಮತ್ತು ನಾವು ಉಪ್ಪನ್ನು ಹಾಕಿಲ್ರಿ ಅಷ್ಟು. ಇದೊಂದು ಅರ್ಧ ಸ್ಪೂನ್ಗೆ ಒಂದು ಸ್ವಲ್ಪ ಕಮ್ಮಿ ರೀ. ಇಷ್ಟು ರುಚಿಗೆ ತಕ್ಕಷ್ಟು ಸ್ವಾದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋದ್ರಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡೋದ್ರಿ.
ಚೆಂದಂಗೆ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾದ ನಂತರ ಅದ್ರಾಗ ತುಂಬಬೇಕ್ರಿ. ನೋಡಿ ಫ್ರೆಂಡ್ಸ್, ಈ ಥರ ಈ ಮಸಾಲೆಯನ್ನು ರೆಡಿ ಮಾಡಿದ್ದೀವಲ್ರಿ, ತಣ್ಣಗಾದ ನಂತರ ಈ ಥರ ಎಲ್ಲ ತುಂಬುದ್ರಿ. ಇದನ್ನ ಹಿಂಗೆಲ್ಲ ಒತ್ತಿ ತುಂಬಿ ಹಿಂಗೆ ಮಾಡ್ರೆ ಇದನ್ನ ಎಲ್ಲ ನಾ ಮೊದಲ ತುಂಬಿಟ್ಕೊಂಡೆ ನೋಡಿರಿ. ಅದ ಮಸಾಲೆ ಎಲ್ಲ ಈ ಥರ ತುಂಬ್ಕೊಳ್ದ್ರಿ. ಚಪಾತಿ ಜೊತೆ ಎಲ್ರಿ ಒಂದು 2 ದಿನ ಜರ್ನಿ ಮಾಡತ್ತಿದ್ರೆ ಭೀ ಇದೇನು ಹಳಸೋದಿಲ್ರಿ. ಇವತ್ತು ನಾಳೆ ನಾಡದ್ದು ತಿನ್ಬೋದ್ರಿ. ಇವು 2 ದಿವಸ ಇಟ್ಕೊಂಡು ತಿನ್ಬೋದ್ರಿ. ಕರೆಲ್ಲ ಬರುವ ಅಂತಾರ್ರಿ ಇದ್ರ ಹೆಸರು. ಚಲೋ ಆಗ್ತೈತ್ರಿ. ನೀವು ಮಾಡಿರಿ, ತಿಂದು ನೋಡ್ರಿ. ನಮಸ್ಕಾರ.